ಅರ್ಧರಾತ್ರಿಯಲ್ಲಿ ಈ ದೇಶದ ಮೇಲೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಅಂಥ ಆಂತರಿಕ ತುರ್ತು ಪರಿಸ್ಥಿತಿ ಏನಿತ್ತು ದೇಶಕ್ಕೆ? ತುರ್ತು ಪರಿಸ್ಥಿತಿ ಇದ್ದಿದ್ದು ಇಂದಿರಾ ಗಾಂಧಿಗೆ ವಿನಃ ದೇಶಕ್ಕಲ್ಲ. ಜೂನ್ 12 ಅಲಹಾಬಾದಿನ ಹೈಕೋರ್ಟ್ನ ನ್ಯಾಯಪೀಠ ಅಂದಿನ ನ್ಯಾಯಾಧೀಶರಾಗಿದ್ದಂಥ ಜಗಮೋಹನ್ ಲಾಲ್ ಸಿನ್ಹಾ ಅವರು ತಮ್ಮ ತೀರ್ಪಿನಲ್ಲಿ 71ರ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಭ್ರಷ್ಟಾಚಾರ ಮಾಡಿದ್ದಾರೆ, ಹಣವನ್ನು ಹಂಚಿ ಅವರು ವೋಟ್ ಪಡೆದಿದ್ದಾರೆ, ಈ ರೀತಿ ಚುನಾವಣಾ ಭ್ರಷ್ಟಾಚಾರ ಮಾಡಿರೋದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಿರುತ್ತೇನೆ ಅನ್ನುವಂಥ ಒಂದು ನಿರ್ಣಯವನ್ನು ಕೊಡ್ತಾರೆ. ಆವಾಗ ಇಂದಿರಾ ಗಾಂಧಿ ಅವರ ವಿರುದ್ಧ ನಿಂತಿದ್ದಂಥ ಅಭ್ಯರ್ಥಿ ಸಮಾಜವಾದಿ ಪಕ್ಷದ ರಾಜ್ ನಾರಾಯಣ್ ಅಂತನ್ನುವಂಥವ್ರು. ಇದು ಇಂದಿರಾ ಗಾಂಧಿ ಅವರಿಗೆ ನುಂಗಲಾರದ ತುತ್ತಾಯಿತು. ಆವಾಗ ಇಂದಿರಾ ಗಾಂಧಿ ಅವ್ರ ಜೊತೆ ಒಂದಷ್ಟು ಜನ ಅವರ ಆಂತರ್ಯದ ಒಂದಷ್ಟು ಜನ ಪಿತೂರಿಗಾರರು ಸೇರಿದ್ರು. ಅವ್ರ ಪೈಕಿ ಬಂಗಾಳದ ಸಿದ್ಧಾರ್ಥ ಶಂಕರ್ ರಾಯ್, ಆಂಧ್ರ ಪ್ರದೇಶದ ಬ್ರಹ್ಮಾನಂದ ರೆಡ್ಡಿ, ಓಂ ಮೆಹ್ತಾ, ಜ್ಞಾನಿ ಜೈಲ್ ಸಿಂಗ್ ಇಂಥವರೆಲ್ಲ ಸೇರಿ ಅವರೆಲ್ಲ ಹುಡುಕಿ ಒಂದು ದಾರಿಯನ್ನು ಹೇಳಿದ್ರು. ದೇಶದ ಮೇಲೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರ್ಬಿಟ್ಟು ಆ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಜೈಲಿಗೆ ಹಾಕಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬೀಗ ಹಾಕಬೇಕು, ಆವಾಗ ನಾವು ಏನಾರ ಬಚಾವ್ ಆಗ್ಬೋದು ಅಂತನ್ನುವಂಥ ಒಂದು ಉಪಾಯವನ್ನು ಹೇಳಿಕೊಟ್ರು. ಅದರಂತೆ ಜ್ಞಾನಿ ಜೈಲ್ ಸಿಂಗ್ ಅವರ ಸಿಗ್ನೇಚರನ್ನು ಪಡೆದಂಥವರು ಇಂದಿರಾ ಗಾಂಧಿಯವರು ಕ್ಯಾಬಿನೆಟ್ ಅನ್ನೇ ಕರೀದೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನೇ ತೆಗೆದುಕೊಳ್ಳದೇ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಇಡೀ ದೇಶಾದ್ಯಂತ ಯಾರ್ಯಾರು ಕಾಂಗ್ರೆಸ್ನ ವಿರೋಧಿಗಳಿದ್ರು, ಇಂದಿರಾ ಗಾಂಧಿ ಅವರ ವಿರೋಧಿಗಳಿದ್ರು, ಅವರೆಲ್ಲರನ್ನೂ ಅಲ್ಲಲ್ಲೇ ಜೈಲಿಗೆ ಹಾಕಿದ್ರು. ಬೆಂಗಳೂರು ಜೈಲಿನಲ್ಲಿ ಒಂದು ಪಾರ್ಲಿಮೆಂಟರಿ ಡೆಲಿಗೇಷನ್ ಅಲ್ಲಿ ಬಂದಿದ್ದಂಥ ಸನ್ಮಾನ್ಯ ಶ್ರೀ ವಾಜಪೇಯಿ ಅವರು, ಅಡ್ವಾಣಿಯವರು, ಮಧು ದಂಡವತೆ, SN ಮಿಶ್ರಾ 4 ಜನ ಬೆಂಗಳೂರು ಜೈಲಿನೆಲ್ಲ ಅರೆಸ್ಟ್ ಆದರು. ಅಷ್ಟು ಒಂದೇ ಅಲ್ಲ, ಬಹಳ ಹಿರಿಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ಆದಂಥ ಜಯಪ್ರಕಾಶ್ ನಾರಾಯಣ್ ಮತ್ತು ಅಶೋಕ್ ಮೆಹ್ತಾ ಇವರಿಬ್ಬರು ಸಮಾಜವಾದಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು, ಅವರನ್ನೂ ಸಹ ಜೈಲಿಗೆ ಹಾಕಿದ್ರು. ಅಷ್ಟು ಒಂದೇ ಅಲ್ಲ, ಜಯಪ್ರಕಾಶ್ ನಾರಾಯಣ್ ಅವರನ್ನ ಜೈಲಿನಲ್ಲೇ ಮುಗಿಸಿ ಬಿಡಬೇಕು ಅಂತನ್ನುವಂಥ ಷಡ್ಯಂತ್ರವನ್ನು ಸಹ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಂಥ ಹಿನ್ನೆಲೆಯಲ್ಲಿ ಈ ದೇಶ ಅವತ್ತು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶಾದ್ಯಂತ ಇಂದಿರಾ ಗಾಂಧಿ ಅವರ ಈ ದುರಾಡಳಿತ, ಇದರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಹೋರಾಟವನ್ನು ಮಾಡಿದಾಗ ದೇಶದ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಅದರಲ್ಲಿ ಸಂಸ್ಥಾ ಕಾಂಗ್ರೆಸ್, ಭಾರತೀಯ ಜನಸಂಘ, ಸಮಾಜವಾದಿ ಪಕ್ಷ, RSSನ ಅಂಗಸಂಸ್ಥೆಗಳಾದಂಥ ಭಾರತೀಯ ಮಜ್ದೂರ್ ಸಂಘ, ವಿಶ್ವ ಹಿಂದೂ ಪರಿಷತ್, ಅಷ್ಟೊಂದೇ ಅಲ್ಲ, ಇದ್ರ ಜೊತೆಗೆ ಒಂದು ಮುಸ್ಲಿಂ ಸಂಘಟನೆಯನ್ನು ಸಹ ಅವರು ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು. ಜಮಾತೆ ಇಸ್ಲಾಮಿ ಹಿಂದ್ ಅಂತನ್ನುವಂಥ ಒಂದು ಸಂಸ್ಥೆಯನ್ನು ಅವರು ಬ್ಯಾನ್ ಮಾಡಿದ್ರು.
ಅವರು ಎಲ್ಲ ಜೈಲಿಗೆ ಬಂದಿದ್ದೇನೆ ನಾವು ಕಂಡಿದ್ದೇವೆ. ಪತ್ರಿಕಾ ಸ್ವಾತಂತ್ರ್ಯ ಸಂಪೂರ್ಣ ಮುಟ್ಟುಗೋಲು ಹಾಕೊಂತು. ಅವಾಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ನಿರೇನ್ ಡೇ ಅಂತನ್ನುವಂಥವರು ಒಂದು ವಾದವನ್ನು ಮಾಡ್ತಾರೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾರಿಗೂ ಯಾವುದೇ ವೈಯಕ್ತಿಕವಾದಂಥ ಸ್ವಾತಂತ್ರ್ಯಗಳಿಲ್ಲ, ಯಾರನ್ನಾದರೂ ಕೊಂದರೂ ಸಹ ಸರ್ಕಾರ ಅದನ್ನು ನ್ಯಾಯಾಲಯಗಳು ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸ್ತಾರೆ. ಇಷ್ಟಾದ ಮೇಲಿಂದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಪ್ರಾರಂಭವಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಆಗಸ್ಟ್ 15 ಇಡೀ ದೇಶದಲ್ಲಿ ಸತ್ಯಾಗ್ರಹಗಳ ಪ್ರಾರಂಭವಾಗುತ್ತೆ. ಆ ಆಗಸ್ಟ್ 15 ನಾವು ಮೈಸೂರಿನಲ್ಲಿ ಜ್ಞಾಪಿಸ್ಕೋಬೇಕು. ಅಡ್ವೊಕೇಟ್ ಆಗಿದ್ದಂಥ ಎಚ್ ಗಂಗಾಧರನ್ ಅವರು 2 ಬಾರಿ KR ಕ್ಷೇತ್ರದಿಂದ MLAನೂ ಆಗಿದ್ರು. ಅವರು ಮತ್ತೆ ಪುಟ್ಟೇಗೌಡ ಅಂತ ಹೇಳಿ ಒಬ್ಬರು ಅಂದಿನ ಜನಸಂಘದ ಅಧ್ಯಕ್ಷರಾಗಿದ್ದರು. ಇವರೆಲ್ಲರೂ ಸಹ ಅರೆಸ್ಟ್ ಆದರು, ಮೈಸೂರು ಸೆಂಟ್ರಲ್ ಜೈಲಿಗೆ ಹೋದರು. ಅದಾದ ಮೇಲಿಂದ ಸಮಯ ತೆಗೆದುಕೊಂಡು ಇಡೀ ದೇಶಾದ್ಯಂತ ನವೆಂಬರ್ 14 ಜವಾಹರಲಾಲ್ ನೆಹರು ಅವರ ಜನ್ಮದಿನದಿಂದ ಹಿಡಿದು ಜನವರಿ 26ರವರೆಗೆ 2 ತಿಂಗಳುಗಳ ಕಾಲ ದೇಶಾದ್ಯಂತ ಜೈಲು ಭರೋ ಚಳುವಳಿಯನ್ನು ಮಾಡಿದ್ರು. ಆವಾಗ ಈ ಚಳುವಳಿಯ ಸಮಯದಲ್ಲಿ ತುಂಬ ಜನ ಮೈಸೂರಿನಲ್ಲಿ ಜೈಲಿಗೆ ಹೋದರು. ಜೈಲಿಗೆ ಹೋದಂಥವ್ರ ಪೈಕಿ ಪ್ರಮುಖರು ಅವತ್ತ ಜೈಲಿಗೆ ಹೋದಂಥವರು ನಮ್ಮ ಹಿರಿಯರು ತೋಂಟದಾರ್ಯ, ಆಮೇಲಿಂದ ಅನಂತ್ ಶೆಟ್ರು ಅಂತ ಒಬ್ಬರಿದ್ದರು, ಮಹದೇವ್ ಶೆಟ್ರು ಅಂತ ಇದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತಿನ ಜನಸಂಘದ ಮೈಸೂರು ನಗರದ ಅಧ್ಯಕ್ಷರಾಗಿದ್ದಂಥ ಭಾವ್ಸಾರ್ ವಿಶ್ವನಾಥ್ ರಾವ್, ಅವರ ಅಣ್ಣ ಶಂಕರ್ ರಾವ್, ಅವರ ತಮ್ಮ ಪ್ರಹ್ಲಾದ್ ರಾವ್, ಈ ರೀತಿ 3 ಜನ ಅಣ್ಣ ತಮ್ಮಂದರು ಒಂದೇ ಮನೆಯಿಂದ ಬಂದರು. ಬಿಜೆಪಿಯಲ್ಲೂ ಸಹ ಅಂತದೇ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆಯಾ ಅಂತ, ಯಾಕಂದ್ರೆ ಎಲ್ರಿಗೂ ನೆನೆ ಸಭೆ ಆಗಿದೆ, RSS ಡೈರೆಕ್ಷನ್ ಕೊಡುವಂತ ಹಂತಕ್ಕೆ ಹೋಗಿದೆಯಾ ಅಂತ. ಅಲ್ಲ, ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದ ಮೇಲಿಂದಾನು ಆಂತರಿಕ ತುರ್ತು ಪರಿಸ್ಥಿತಿ, ವಾಕ್ ಸ್ವಾತಂತ್ರ್ಯ ಯಾವತ್ತೂ ಭಾರತೀಯ ಜನತಾ ಪಾರ್ಟಿನಲ್ಲಿದೆ. ಆದರೆ ವಾಕ್ ಸ್ವಾತಂತ್ರ್ಯ ಅಂತಂತಂದ್ರೆ ಪಕ್ಷವನ್ನ, ಪಕ್ಷದ ಸಿದ್ಧಾಂತವನ್ನ, ಪಕ್ಷದ ನಾಯಕರನ್ನ ರಸ್ತೆನಲ್ಲಿ ಬೈಕೊಂಡು ಅಡ್ಡಾಡೋದು ವಾಕ್ ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ನಿಯಮಗಳಿದ್ದಾವೆ. ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಬೇಕು. ನಿಮ್ಮ ಅಪ್ಪ ಅಮ್ಮಂದ್ರ ಬಗ್ಗೆ ನಿಮ್ಗೇನಾರು ಅಕಸ್ಮಾತ್ ಭಿನ್ನಾಭಿಪ್ರಾಯ ಇದ್ರೆ ರಸ್ತೆಯಲ್ಲಿ ನಮ್ಮಪ್ಪ ಇಂಥವನು, ನಮ್ಮಮ್ಮ ಇಂಥವಳು ಅಂತ ಹೇಳ್ಕೊಂಡು ಬೈಕೊಂಡು ಅಡ್ಡಾಡ್ತೀರಾ? ಯಾರ ಹತ್ರ ಅಜ್ಜಿ ತಾತನ ಹತ್ರ ಹೇಳಬೇಕೋ ಹೇಳಬೇಕು, ಯಾರ ಹತ್ರ ಹೇಳಬೇಕೋ ಅದನ್ನು ಹೇಳಬೇಕು. ಇಲ್ಲ, ನಮ್ಮ ನಾಯಕರುಗಳೆಲ್ಲ ಸರಿಯಾಗಿ ನಡ್ಕೋತಾರೆ. ನಡ್ಕೊಳ್ಳದೆ ಇದ್ದವರು ಪಕ್ಷ ಬಿಟ್ಟು ಹೋಗ್ತಾರೆ, ಹೋಗದೆ ಅವರ ಪಕ್ಷದಿಂದ ಹೊರ ಹಾಕಲಾಗುತ್ತೆ. ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ಸಂಗತಿಗಳು ನಡೀತಾ ಇದ್ದಾವೆ, ಅದನ್ನ ಅತಿ ಶೀಘ್ರದಲ್ಲೇ ಮಟ್ಟ ಹಾಕಲಾಗುವುದು. ಸರ್, ಇನ್ನು ತುರ್ತು ಪರಿಸ್ಥಿತಿ ವಿಚಾರಕ್ಕೆ ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪ ಮಾಡ್ತಾರೆ. ಅಲ್ಲ ಪಾಪ, ಕಾಂಗ್ರೆಸ್ನವ್ರಿಗೆ ಏನು ಯಾವುದು ತುರ್ತು ಪರಿಸ್ಥಿತಿ ಅನ್ನೋದೇ ಗೊತ್ತಿಲ್ಲ. ಇಂದಿರಾ ಗಾಂಧಿಯವರು ಒಮ್ಮೆ ಮಾತ್ರ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ. ಆ ನಂತರದ ಈಗಲೂ ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿ ಹೇಳಿದ್ದೆ ನಿಜ, ತುರ್ತು ಪರಿಸ್ಥಿತಿ ಹೇರಿದ್ದೆ ನಿಜ, ಅದೇ ವಾಸ್ತವ ಅಂತ ಹೇಳ್ಕೊಂಡು ಅಡ್ಡಾಡುವಂಥ ಸಮಯದಲ್ಲಿ ಇವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ಸಂವಿಧಾನದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ನ್ಯಾಯಾಲಯಗಳ ಬಗ್ಗೆ ಏನು ಬೆಲೆ ಇದೆ? ಮೋದಿ ಅವರ ಆಡಳಿತದಲ್ಲಿ ಅಲ್ಲ, ಅವ್ರಿಗೆ ಬಂದಿರೋದು ಏನು ಸಂಕಟ ಅಂತಂದ್ರೆ ಮೋದಿಯವರ ಆಡಳಿತದಲ್ಲಿ ಅವ್ರು ಯಾವ ಚುನಾವಣೆಯನ್ನು ಗೆಲ್ಲಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನ್ಯಾಯಾಲಯನ ಬೈಯು, ಅದಕ್ಕೋಸ್ಕರ ಚುನಾವಣಾ ಆಯೋಗವನ್ನು ಬೈಯಿ, ಅದಕ್ಕೋಸ್ಕರ ಮೋದಿಯವ್ರನ್ನ ಬೈಯಿ, ಅದಕ್ಕೋಸ್ಕರ ಎಲ್ಲರನ್ನೂ ಬಹಳ ದೊಡ್ಡದಾಗಿ ನಿಮ್ಮಂಥವ್ರ ಪತ್ರಕರ್ತರನ್ನ ಬೈಯಿ. ಈಗ ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತದೆ, ನಿಮ್ಮ ನಾಯಕರು ತಮಗೂ ಅದ್ರ ಬಗ್ಗೆ ಮಾಹಿತಿ ಇದೆ, ನಾವು ಮೈಸೂರಿನವರು ಸಿದ್ದರಾಮಯ್ಯನ ಹತ್ರದಿಂದ ನೋಡಿರೋರು, ನಮಗೂ ಮಾಹಿತಿ ಇದೆ ಅಂತ. ನವೆಂಬರ್ ಅಲ್ಲಿ ಏನು ಮುಖ್ಯಮಂತ್ರಿ ಬದಲಾಗ್ತಾರೆ ಕೆಲವರು ಹೇಳ್ತಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳನ್ನ ಇಟ್ಕೊಳ್ಳೋದು ಬಿಡೋದು ಆ ಪಕ್ಷಕ್ಕೆ, ಆ ಪಕ್ಷದ ಶಾಸಕರಿಗೆ ಸೇರಿದಂಥ ಸಂಗತಿ. ಅವ್ರು ಮಾಡೋ ದುರಾಡಳಿತದ ವಿರುದ್ಧ ಹೋರಾಟ ಮಾಡೋದು, ಅವ್ರನ್ನ ಎಚ್ಚರಿಸೋದು, ಜನರನ್ನು ನಾವು ಎಚ್ಚರಿಕೆ ಮಾಡಿಕೊಡುವಂಥದ್ದು,
ಜನರನ್ನ ಸಂಘಟನೆ ಮಾಡೋದು ಅದು ವಿರೋಧ ಪಕ್ಷದ ಕೆಲಸ. ಅಲ್ಲ, ನಿಮ್ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸೋದು ಬಿಜೆಪಿಯ ಅಜೆಂಡಾನೂ ಅಲ್ಲ, ಬಿಜೆಪಿ ಅದಕ್ಕೆ ಝಂಡಾನೂ ಕೊಡೋದು. ನಿಮ್ಮ ಪಕ್ಷದ ಕೆಲವರೇ ಹೇಳ್ತಾ ಇರುವಂತದ್ದು ನವೆಂಬರ್ಗೆ ಅವ್ರು ಏನ್ ಬೇಕಾದ್ರೂ ಹೇಳಿ, ನನಗೆ ಗೊತ್ತಿಲ್ಲ. Stop ಮಾಡಿ ಆದ್ರೆ ಅಂತ ವಿರೋಧ ಪಕ್ಷದವ್ರಿಗೂ ಸಿದ್ದರಾಮಯ್ಯನವ್ರ ಕುರ್ಚಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರ ದುರಾಡಳಿತಕ್ಕೆ ಹೋರಾಟ ಬಿಜೆಪಿಗೆ ಸಂಬಂಧ ಇದೆ. ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ.